ನಿನ್ನ ಆ ಕುಪುತ್ರನ ವಿಷ್ಣುವೋ, ಆ ಮಾಯಾವಿ ಬಾಲಕನೋ, ಅಥವಾ ನಿನ್ನ ಷಡ್ಯಂತ್ರವೋ? ಮಾಯಾಸುರ ಕೇಳು, ಹೇಳು. ಈಗ ನಿನಗೋಸ್ಕರ ಉಳ್ದಿರೋದು ಒಂದೇ ಕೆಲ್ಸ. ಹೋಗು, ಕುಡ್ಸು ಅವರಿಗೆ ಕೊನೆ ಹನಿನೂ ಬಿಡದೆ. ಆದ್ರೆ ನೆನ್ಪಿರ್ಲಿ, ನಿನ್ ಮುಂದೇನೆ ಕುಡಿಸ್ಬೇಕು. ಖಂಡಿತ. ಬೇಡ ಸ್ವಾಮಿ, ಬೇಡ. ಮನ್ಸನ್ನ ಇಷ್ಟು ಕಲ್ ಮಾಡ್ಕೋಬೇಡಿ. ನನ್ ಮಗನ ಪ್ರಾಣ ತೆಗಿಬೇಡಿ ಸ್ವಾಮಿ. ಒಂದು ಸಲ ಪಾರಸನ್ನ ಕರೀರಿ, ನಾನು ಅವನನ್ನ ಬದಲಾಯಿಸ್ತೀನಿ. ನಿಮಗ್ ಬೇಕಾದಾಗೆ ಅವನ ಮೆಚ್ಚೆ ವಿರುದ್ಧವಾಗಿ ಕನಸನ್ನು ಕಾಣೋದಿಲ್ಲ. ನನ್ ಮೇಲ್ ವಿಶ್ವಾಸ ಇಡಿ, ನನ್ ಮಾತನ್ನ ನಂಬಿ ನೀವು. ನನ್ನ ಪುತ್ರನನ್ನೇ ನನ್ನ ವಿರುದ್ಧ ಮಾಡಿದ್ದೀಯ ನೀನು. ನಿನ್ ವಿಶ್ವಾಸ ಕಳ್ಕೊಂಡಾಯ್ತು ನೀನು. ಈಗ ನನ್ಗೆ ವಿಶ್ವಾಸ ಇರೋದು ಕೇವಲ ನನ್ನ ವಿಷದ ಮೇಲೆ ಮತ್ತೆ ನನ್ನ ವಿಶಕ್ತಿ ಯೋಜನೆಗಳ ಮೇಲೆ. ಕೃಷ್ಣ ಹೇಳ್ತಾನೆ, ದೇವ್ರು ಸಮಸ್ಯೆಗೆ ಮೊದಲು ಪರಿಹಾರ ಇಟ್ಟಿರ್ತಾನೆ. ನನ್ಗೆ ಪೂರ್ತಿ ನಂಬಿಕೆ ಇದೆ, ಯಶೋದೆ ಅತ್ತೆಗೆ ಯಾವ್ದಾದ್ರೂ ಒಳ್ಳೆ ಔಷಧಿ ಸಿಕ್ಕೇ ಸಿಗುತ್ತೆ. ರಾಧೆಪುಟ್ಟಿ, ನಾನೆಲ್ಲ ಉಪಚಾರನೂ ಮಾಡಿದೆ, ಇನ್ನು ಯಾವ ಔಷಧಿನೂ ಉಳ್ದಿಲ್ಲ. ಸರಿ ವೈದ್ಯರೇ, ಇನ್ನು ನಾನೇ ಯಶೋದೆ ಅತ್ತೆಗೆ ಉಪಚಾರ ಮಾಡ್ತೀನಿ. ನಾನೇ ಇವರಿಗೆ ಔಷಧಿ ಹುಡುಕ್ತೀನಿ, ನಾನೇ ಇವರನ್ನ ಗುಣಪಡಿಸ್ತೀನಿ. ರೋಗ ಇದೆ, ಉಪಚಾರನೂ ಇರ್ಲೇಬೇಕು. ಗೋಕುಲವಾಸಿಗಳೇ, ಇದೇ ಸತ್ಯ. ನೀವು ನಿರಾಶರಾಗಬೇಡಿ. ಯಶೋದೆ ಅತ್ತೆಗೆ ಏನೂ ಆಗಲ್ಲ. ನಾನ್ ಬೇಗ ಬರ್ತೀನಿ, ಯಶೋದೆ ಅತ್ತೆಗೆ ಔಷಧಿ ತರ್ತೀನಿ. ಹೇ ಪ್ರಭು, ರಾಧೆ ಪುಟ್ಟಿಗಿರೋ ನಂಬಿಕೆನ ಚೂರ್ ಚೂರ್ ಮಾಡ್ಬೇಡ. ಅರ್ಥ ಆಯ್ತು. ನನ್ನಮ್ಮ ಹೇಳ್ತಾಳೆ, ಅಮ್ಮಂದ್ರಿಗೆ ಅವ್ರ ಮಕ್ಕಳ ಆಸೆ ಹೇಳ್ತಾ ಇದ್ರು ಗೊತ್ತಾಗ್ಬಿಡತ್ತಿ. ಹಾ, ಕೊಡಿ, ಕೀರ್ ನೋಡಿದ್ರೆ ತಿಂದೇ ಇರೋಕ್ಕಾಗಲ್ಲ. ತಗೋ. ಬಾಪಾರಸ, ಕೀರ್ ತಿನ್ನೋಣ. ಖೀರ್ ತಿನ್ನೋದಲ್ಲ, ಸಾವನ್ನೇ ಕರಿತಿರೋದು. ಕೃಷ್ಣ, ಇವನು ನೀನ್ ನಂಬೇಡ. ಸರಿಯಾಗಿ ಹೇಳ್ದಿ ನೀನು. ಆದ್ರೆ ಪಾರಸ, ನಿನ್ಗೆ ನನ್ ಮೇಲ್ ಭರವಸೆ ಇದೆಯಲ್ಲ? 100ಕ್ಕೆ 100 ಕಣ್ಮುಚ್ಕೊಂಡು. ಮತ್ ಬಾ, ಕೀರ್ ತಿನ್ನೋಣ. ಹೋಗಿ ಬೇಗ ಹುಡುಕಿ. ರಾಧೆ, ನೀನು ವೈದ್ಯರು ಹೇಳಿದ ಮಾತನ್ನ ಮರಿತಿದ್ಯಾ? ಅವರು ಯಾರ ಜೀವಕ್ಕೂ ಮತ್ತೆ ಸಾವುಗೂ ಭವಿಷ್ಯವಾಣಿ ಹೇಳಲ್ಲ. ಹೇಳಿದ್ರು ಅದು ಸುಳ್ಳಾಗತ್ತೆ. ನಾನು ಗಿಡಮೂಲಿಕೆನ ಹುಡುಕಿ ತೋರಿಸ್ತೀನಿ. ಆತರ ಯಾವ ಗಿಡಮೂಲಿಕೆನೂ ಇಲ್ಲ ರಾಧೆ. ಆತರ ಗಿಡ ಇದ್ದಿದ್ರೆ ವೈದ್ಯರಿಗೆ ಗೊತ್ತಿರ್ತಿತ್ತಾನೆ. ಅವ್ರಿಗೆ ಅದು ಗೊತ್ತಿಲ್ಲ. ನಾನು ಅವ್ರಿಗೆ ಹುಡುಕ್ ತೋರಿಸ್ತೀನಿ. ರಾಧೆ, ಮುಂದೆ ಹೋಗ್ಬೇಡ. ಮುಂದೆ ಬರೀ ಮುಳ್ಳಿನ ಪೊದೆಗಳೇ ಇವೆ, ಯಾವ ಮದ್ದಿನ ಗಿಡಗಳು ಇಲ್ಲ. ಹಾರಾದೆ ತಿರುಗ್ ಬಂದ್ಬಿಡು. ನಾನ್ ಬರೋದಿಲ್ಲ. ಔಷಧಿ ಗಿಡ ನನ್ ಕೈ ಸಿಗ್ದೆ ನಾನ್ ಬರೋದಿಲ್ಲ. ರಾಧೆ, ಯೋಚನೆ ಮಾಡು. ಏನು ಮಾಡಕ್ಕಾಗಲ್ಲ. ಯಶೋದೆ ಅತ್ತೆ ಆಸೆನ ಬಿಟ್ಬಿಡು ರಾಧೆ. ನೀವು ಈ ತರ ಮಾತಾಡೋದನ್ನ ನಿಲ್ಸಿ. ಅಶುಭ ಮಾತುಗಳನ್ನ ಆಡ್ಬೇಡಿ. ಯಶೋದೆ ಅತ್ತೆಗೆ ಏನೂ ಆಗೋದಿಲ್ಲ, ಅಲ್ದೆ ನನ್ ಕೃಷ್ಣಂಗೂ ಏನೂ ಆಗೋದಿಲ್ಲ. ಯಶೋದೆ ಅತ್ತೆನೂ ಸರಿ ಹೋಗ್ತಾರೆ, ಜೊತೆಗೆ ನನ್ ಕೃಷ್ಣನೂ ತಿರುಗಿ ಬಂದ್ಬಿಡ್ತಾನೆ. ಇಲ್ಲ, ಇನ್ನೋಡು, ನಿಮ್ಗೆ ನಂಬಿಕೆ ಬರೋಕೆ ಉಂಗ್ರ ಕೊಟ್ಟಿದ್ದಾರೆ. ಆಗ ಯಶೋದೆ ಅಮ್ಮನ್ಗೆ ನನ್ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಕಾಳಿಂದಿ, ನೀನು ಕೃಷ್ಣನ್ ಸಂದೇಶ ತಂದು ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ ಕಾಳಿಂದಿ. ನಿನ್ಗೆ ಕಲ್ಪನೆನೂ ಇಲ್ಲ, ಒಂದೇ ಸಾರಿ ನೀನು ಎಷ್ಟು ಜನರಿಗೆ ಉಪಕಾರ ಮಾಡಿದೆ ಅಂತ. ಎಷ್ಟು ಜನರಿಗೆ ಜೀವ ಕೊಟ್ಟಿದ್ಯಾ. ರಾಧೆ, ಈ ಉಂಗ್ರನ ಯಶೋದೆ ಅಮ್ಮ ಕೊಟ್ಬಿಡು. ನೋಡಿದ್ರಾ, ನಾವಿಲ್ಲಿ ಔಷಧಿ ಹುಡ್ಕೋಕ್ ಬಂದ್ವಲ್ಲ, ಅದು ನಮ್ಗೆ ಸಿಕ್ಬಿಡ್ತು. ನಾವು ಆದಷ್ಟು ಬೇಗ ಯಶೋದತ್ತೆ ಹತ್ರ ಹೋಗ್ಬೇಕು. ಈ ಉಂಗ್ರನ ನಾವು ಅವ್ರಿಗೆ ತೋರಿಸ್ಬೇಕು. ಸರಿ, ಹೋಗು. ನನ್ಗೆ ಕೃಷ್ಣನ್ ನೆನಪು ತುಂಬಾ ಕಾಡ್ತಿದೆ ಅಂತ ಅವನ ಹತ್ರ ಹೇಳು. ಸರಿ, ಹೇಳ್ತೀನಿ. ಯಶೋದೆ ಅತ್ತೆ, ನಂದ ಮಾವ, ಎಲ್ಲರೂ ಕೇಳಿ. ಕೃಷ್ಣಂಗೆ ಏನೂ ಆಗಿಲ್ಲ, ಕೃಷ್ಣ ಚೆನ್ನಾಗಿದ್ದಾನೆ ಅತ್ತೆ.
ಕಳಿಸಿದಾನೆ. ಕೃಷ್ಣಂಗೆ ಏನೂ ಆಗಿಲ್ಲ ಯಶೋದತ್ತೆ, ಈಗಾದ್ರೂ ಹೇಳಿ. ಅತ್ತೆ, ಅತ್ತೆ, ಕೃಷ್ಣ ಕಳ್ಸಿರೋ ಈ ಉಂಗ್ರನ ನಾನು ಯಶೋದೆ ಅತ್ತೆ ಬೆರಳಿಗೆ ಹಾಕ್ತೀನಿ. ಅತ್ತೆ, ಕಣ್ಬಿಡಿ ಅತ್ತೆ. ಇದಂತೂ ಚಮತ್ಕಾರನೇ. ಚಮತ್ಕಾರನೇ ನಡೆದೋಯ್ತಲ್ಲ ಪ್ರಭು. ಆ ದೇವರು ದೊಡ್ಡವನು. ಚಮತ್ಕಾರನೇ ನಡೆದೋಯ್ತು. ನಂದರಾಣಿಗೆ ಜೀವ ಬಂತು. ನಂದರಾಜ, ಇದಂತೂ ರಾಧೆ ಪುಟ್ಟಿ ಮಾಡಿದ ಪವಾಡ. ನನ್ನ ಔಷಧಿಯಿಂದ ಏನೂ ಆಗ್ಲಿಲ್ಲ, ಆದ್ರೆ ರಾಧೆ ಪುಟ್ಟಿ ಪವಾಡನೇ ಮಾಡಿದ್ಲು. ಇವಳ ನಂಬಿಕೆ ಫಲಪ್ರದವಾಯಿತು. ಅತ್ತೆ ಯಾರ ಮೇಲೆ ಜೀವ ಇಟ್ಕೊಂಡಿದ್ದಾರೋ ಅವರೇ ಅತ್ತೆ ಜೀವ ಉಳಿಸಿದ್ದು. ನಾನಂತೂ ಕೇವಲ ಕೃಷ್ಣನ್ ಸಂದೇಶ ಮಾತ್ರ ಕೊಟ್ಟಿದ್ದು ನಿಮ್ಗೆಲ್ಲ. ಹಾಗಾಗಿ ಶೀಘ್ರವಾಗಿ ನಿನ್ನ ಹತ್ರ ಬಂದಿದ್ದು. ಯಾಕಂದ್ರೆ ನೀನ್ ಅವ್ರಿಗೆ ಪಾಯಸ ತಿನ್ಸ್ಲೇ ಇಲ್ಲ. ನೀನು ಪಾಯಸವನ್ನೇ ಬದಲಾಯಿಸಿದ್ದೀಯಾ. ನೀನು ನನ್ಗೆ ಮೋಸ ಮಾಡ್ತಿದ್ದೀಯಾ ಮಾಯಾಸುರ. ನಾಗರಾಜ, ನಾನ್ ಸತ್ಯ ಹೇಳ್ತಿದ್ದೀನಿ. ನಾನು ಯಾವ ಮೋಸನೂ ಮಾಡಿಲ್ಲ ನಿನಗೆ. ನಾನು ಆ ಖೀರನ್ನು ಬದಲಾಯಿಸಿಲ್ಲ. ಮತ್ತೆ ನೀನೇ ಹೇಳು, ಅವ್ರು ಯಾಕೆ ಸಾಯ್ಲಿಲ್ಲ? ಯಾರು ಕಾಪಾಡಿದ್ದು ಅವರನ್ನ ನನ್ನ ವಿಷದಿಂದ? ಅವ್ರೇನು ಅಮೃತ ಕುಡ್ಕೊಂಡ್ ಬಂದಿದ್ರಾ? ಇಲ್ಲ. ಮತ್ ಹೇಗ್ ಉಳ್ಕೊಂಡ್ರು? ನನಗಂತೂ ಅನ್ನಿಸ್ತಿದೆ ನಾಗರಾಜ, ಯಾವುದೋ ಒಂದು ಅದೃಶ್ಯ ಶಕ್ತಿನೇ ಅವರನ್ನ ಕಾಪಾಡ್ತಿದೆ. ಬಹಳ ಆಯ್ತು ನೆಪಗಳು. ಸತ್ಯ ಏನಂದ್ರೆ ನೀನು ಆ ಮಾಯಾವಿ ಬಾಲಕನ್ ಮಾಯೆಗೆ ಭಯ ಪಡ್ತಿದೀಯಾ. ಇನ್ನು ನಿನ್ನಿಂದ ಈ ಕಾರ್ಯ ಆಗೋದಿಲ್ಲ. ಇದಕ್ಕಾಗಿ ಈಗ ನಾನು ಬೇರೆ ಯಾರನ್ನಾದ್ರೂ ಕರೀಲೇಬೇಕು. ಯಾರನ್ನ? ಇನ್ಯಾರಿದ್ದಾರೆ ಅಂತವ್ರು ಈ ಕಾರ್ಯ ಮಾಡೋಕೆ? ಅಗ್ನಿ ಅವಳ ಜೊತೆಗಾರ. ನನ್ನ ಇಬ್ರು ವಿರೋಧಿಗಳ ಮೇಲೆ ನಿನ್ ದೃಷ್ಟಿ ಇಟ್ಟಿರ್ಬೇಕು. ನೆನ್ಪಿರ್ಲಿ, ಅವ್ರಿಲ್ಲಿಂದ ತಪ್ಸ್ಕೊಳ್ಳೋ ಹಾಗಿಲ್ಲ. ನಿಶ್ಚಿಂತೆಯಿಂದ ಇರೋ ಕಾಳಿಂಗ, ನಾನು ನನ್ನ ತೀವ್ರ ದೃಷ್ಟಿ ಇಟ್ಟಿರ್ತೀನಿ. ಅಲ್ಲಿ ಎಲ್ಲೂ ಹೋಗಲ್ಲ ಅವರು. ಆದ್ರೆ ಯಾರವಳು ನಿನ್ಗೆ ಅವಳ ಮೇಲೆ ಇಷ್ಟೊಂದು ವಿಶ್ವಾಸ ಇದೆಯಲ್ಲ? ನನ್ನ ಪತ್ನಿ, ನನ್ನ ಎರಡನೇ ಪತ್ನಿ ಕಾಳಿಕಾ. ಅವಳು ತನು ಮನಗಳಿಂದ ನನ್ನನ್ನು ಪ್ರೀತಿಸ್ತಾಳೆ. ಅವಳಿಗೆ ನನ್ನ ಉಪೇಕ್ಷೆನೂ ಪ್ರೀತಿಯೇ. ಮತ್ತು ಯಾತನೆ ಅಂದ್ರೆ ಕೋಮಲ ಸ್ಪರ್ಶ. ನನ್ನ ಪ್ರಿಯ ಪತ್ನಿನೇ ಮಾಡ್ತಾಳೆ ಇನ್ನು ಈ ಕೆಲ್ಸಾನ. ನನ್ನ ಹೃದಯಕ್ಕೆ ಚುಸ್ತಿರೋ ಮುಳ್ಳನ್ನ ಈಗ ಅವಳೇ ತೆಗಿತಾಳೆ. ಕಾಳಿಕಾ. ಹೇ ಪ್ರಭು, ನನ್ ಬುದ್ಧಿ ಬಂದಾಗಿಂದ ನಾನ್ ಇದನ್ನೇ ಕೇಳಿದೀನಿ. ನೀನು ನಿನ್ ಭಕ್ತರನ್ನ ಕಾಪಾಡ್ತೀಯ. ಮಾಡ್ಬೇಡಿ. ಪಾರಸನ್ನ ಬಹಳ ಬೇಗ ನಾನು ಅಗ್ನಿದೇವಂಗೆ ಉಡುಗೊರೆಯಾಗಿ ಕಳಿಸ್ಬಿಡ್ತೀನಿ. ಅಗ್ನಿದೇವನ್ ಕತೆ? ಇಲ್ಲ ಇಲ್ಲ ಕೃಷ್ಣ, ನೀನು ಅಗ್ನಿದೇವನ್ ಕತೆ ಹೇಳೋದ್ ಬೇಡ. ನನ್ಗೆ ಅಗ್ನಿ ಅಂದ್ರೆ ಹೆದರಿಕೆ ಆಗುತ್ತೆ. ಅವ್ನ್ ಕೆಂಪಾದ ರೂಪ ಮತ್ತೆ ಆಕಾಶ ತನಕ ಹೋಗೋ ಅವ್ನ್ ಜ್ವಾಲೆ ನೋಡಿ. ಅವನು ಯಾವುದೇ ವಸ್ತುನ ಸೋಕಿದ್ರು ಅದು ಜೀವಂತ ಉಳಿಯೋದಿಲ್ಲ. ಅವನು ಎಲ್ಲಾನು ಬೂದಿ ಮಾಡ್ಬಿಡ್ತಾನೆ. ಅವನ್ಗೆ ಯಾವಾಗ್ಲೂ ತುಂಬಾ ಕೋಪ. ಅದಕ್ಕೆ ನೀನು ಬೇರೆ ಕತೆ ಹೇಳು. ಆತರ ಏನಿಲ್ಲ ಪಾರಸ, ನಾನ್ ನಿನ್ಗೆ ಅವ್ನ್ ಕತೆ ಹೇಳಿದ್ಮೇಲೆ ನಿನ್ಗೆ ಆಗ ಅರ್ಥ ಆಗತ್ತೆ ಅವನ್ ಮಹಿಮೆ. ಮತ್ತೆ ಈ ಕತೆನ ನನ್ನ ಅಮ್ಮ ನನ್ಗೆ ಹೇಳಿತು. ನನ್ ಹಾಗೇನೆ ಮಲ್ಗುವಾಗ ನೀನು ನಿಮ್ಮ ಅಮ್ಮನ್ ಕತೆ ಕೇಳಿ ಮಲ್ತಿದ್ದ ಕೃಷ್ಣ? ನಾ ಕೇಳ್ತೀನಿ. ಕತೆ ಕೇಳ್ತಾ ಇದ್ರೆ ನನ್ಗೆ ನಿದ್ರೆನೆ ಬರಲ್ಲ. ಮತ್ತೆ ಕತೆ ಹೇಳ್ತಾ ಇದ್ರೆ ಅಮ್ಮಂಗೂ ಅಷ್ಟೇ ನಿದ್ರೆನೆ ಬರಲ್ಲ. ಅಥವಾ ಇನ್ಯಾರೋ ಈ ತಾಯಿ ಮಗನ್ ಮಧ್ಯೆ ಬರೋ ಹಾಗಿಲ್ಲ. ಅವನ್ ತಂದೆ ಹತ್ರ ಅಲ್ಲ,
ಬದಲಾಗಿ ಆ ಪರಮಪಿತ ಪರಮೇಶ್ವರನ ಹತ್ರ ನನ್ನ ಪುತ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹೇ ಪರಮೇಶ್ವರ, ನಾನು ಯಶೋದೆ ಪಂಚತತ್ವಗಳನ್ನು ಸಾಕ್ಷಿಯಾಗಿರಿಸಿ ಈ ಸಂಕಲ್ಪ ಮಾಡ್ತಿದ್ದೀನಿ. ಎಲ್ಲಿವರೆಗೂ ನನ್ನ ಪುತ್ರ ಕ್ಷೇಮವಾಗಿ ನನ್ನ ಹತ್ರ ಬರೋದಿಲ್ವೋ, ನಾನು ಅನ್ನದ ಒಂದು ಕಾಳು ಮತ್ತು ನೀರಿನ ಒಂದು ಹನಿನೂ ಸ್ವೀಕರಿಸೋದಿಲ್ಲ. ನಾನೊಬ್ಳೇನೆ ಈ ಭೂಮಿಯ ಗರ್ಭದಿಂದ ನೀರನ್ನ ಮೇಲೆತ್ತಿ ಪರ್ವತದ ನೆತ್ತಿ ಮೇಲೆ ಸ್ಥಾಪನೆ ಮಾಡಿರೋ ಶಿವಲಿಂಗಕ್ಕೆ 101 ಸಾರಿ ಅಭಿಷೇಕ ಮಾಡಿ ಸಿದ್ಧತೆ ಮಾಡ್ತಾ ಹಾಡಾಡ್ತಾ ಕೂತಿದ್ರು. ಸ್ವಾಮಿ, ನೀ ಕೂತ್ಕೋ. ನಾನು ನದಿಲಿ ಸ್ನಾನ ಮಾಡಿ ಬರ್ತೀನಿ. ಭೃಗು ಋಷಿ ಹೋದ್ಮೇಲೆ ಆ ದಾರಿಲೇ ಹೋಗ್ತಾ ಇದ್ದ ರಾಕ್ಷಸ ಮಾತೆ ಪುಲೋಮ ಹಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡು ಆಶ್ಚರ್ಯ ಪಡ್ತಾನೆ. ಈ ಹೆಂಗ್ಸ್ ಯಾರು? ಈ ನಿರ್ಜನ ಕಾಡಲ್ಲಿ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾಳಲ್ಲ, ಇವಳು ಯಾರು ಅಂತ ನೋಡ್ಲೇಬೇಕು. ಮಾತೆ ಪುಲೋಮ ಮುಖ ನೋಡೋದಿಕ್ಕಾಗಿ ಒಂದ್ ದೂರದಿಂದ ಕಲ್ಲೆಸಿತಾನೆ. ಅವ್ರ ಮುಖ ನೋಡಿದ್ಮೇಲೆ ರಾಕ್ಷಸಂಗೆ ಹಿಂದೆ ನಡೆದಿದ್ದು ಒಂದ್ ಘಟನೆ ನೆನಪಾಗುತ್ತೆ. ಹಸಿರು ತುಂಬಿದ ಮಾತೆ ಪುಲೋಮ ಒಂದ್ ಬಾಲ್ಯದಲ್ಲಿ ತಿಳಿದೆ ಮಣ್ ತಿಂತ ಇದ್ದಾಗ ಅವ್ರ ತಂದೆ ಅವ್ರಿಗೆ ಬೈತಿದ್ರು. ನಿಲ್ಸೋ! ಮಾತೆ ಪುಲೋಮರಿಗೆ ಬುದ್ಧಿ ಕಲ್ಸೋಕೆ ತಂದೆ ಪುತ್ರಿಗೆ, ನೀನ್ ಹೀಗ್ ಹೇಳಿದ್ರೆ ಕೇಳಲ್ಲ. ಪ್ರತಿದಿನ ಮಣ್ ತಿಂತೀಯಲ್ಲ, ಹೀಗ್ ಮಾಡಿದ್ರೆ ಆ ನದಿ ಆಚೆ ಇರೋ ರಾಕ್ಷಸನ್ಗೆ ನಿನ್ನ ಕೊಟ್ಬಿಡ್ತೀನಿ. ಅವನೇ ನಿಲ್ಲಿಸ್ತಾನೆ ನಿನ್ ಮಣ್ ತಿನ್ನೋ ಬುದ್ಧಿನ. ಇವಳು ಅವಳೇ ಅಲ್ವಾ? ಇವಳು ಚಿಕ್ಕವಳಿದ್ದಾಗ ಇವಳನ್ನ ನನಗ್ ಕೊಡ್ತೀನಿ ಅಂತ ಇವಳು ತಂದೆ ಮಾತು ಕೊಟ್ಟಿದ್ನಲ್ಲ. ಆದ್ರೆ ಇವಳು ಇಲ್ಲಿದ್ದಾಳೆ. ಇವಳು ಬೇರೆಯವ್ರನ್ನ ಮದುವೆ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಸ್ತಮಂ. ಆವಾಗ ನಾನು ಏನು ಮಾಡಕ್ಕಾಗ್ಲಿಲ್ಲ, ಆದ್ರೆ ಈಗ ನಾನ್ ಸುಮ್ನಿರಲ್ಲ. ಅಜ್ಞಾನದಿಂದ ರಾಕ್ಷಸ ಋಷಿ ಮಾತನ್ನ ನಮೋ ಭಗವತೆ ವಾಸುದೇವಾಯ ನಮಃ. ನಮೋ ಭಗವತೆ ವಾಸುದೇವಾಯ ನಮಃ. ಯಾಕೆ ಮಹೇಶ್ವರ, ನೀನ್ ಬರೋದಿಲ್ವಾ? ಬಾ 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 ಬಾ. ಇಲ್ಲ, ಅಯ್ಯೋ ನಿಮ್ಕೋ ಮಹೇಶ್ವರ, ಮೊದ್ಲಿಗೆ ನಂದು, ಹಾಗಾಗಿ ಖಂಡಿತ ಬರ್ತೀನಿ. ಹೇಗೆ ನಿಮ್ಗೆ ನಿಮ್ ಪಾಪದಿಂದ ಮುಕ್ತಿ ಪಡೆಯೋ ಅವಕಾಶ ಸಿಕ್ಕಿದ್ಯೋ ಹಾಗೆ ಕಾಳಿಂಗಂಗೂ ಅವನ್ ಪಾಪ ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ಲೇಬೇಕು. ಪಾರಸ, ಮಹೇಶ್ವರ, ನೀನ್ ನಿನ್ ಕೆಲ್ಸ ಮಾಡು.